ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಸತಂ ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇತ್. ನೈಮಿಷಾರಣ್ಯಮಾಜಗ್ಮುಃ ಮುನಯಃ ಸತ್ರ ಕಾಮ್ಯಯಾ ಅಸಿತೋ ದೇವಲಪ್ಪೈಲಃ ಸುಮಂತು ಪಿಪ್ಪಲಾಯನಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆ ನಿಟ್ಟಿನಲ್ಲಿ ಇವತ್ತಿನಿಂದ ಅಧಿಕ ಮಾಸ. ಈ ಮಾಸ ಅಧಿಕ ಮಾಸ ಅಂದ್ರೇನು, ಈ ಮಾಸದಲ್ಲಿ ಮಾಡಬೇಕಾದಂತಹ ಕ್ರಿಯಾ ವಿಶೇಷಗಳೇನು, ಈ ಮಾಸಕ್ಕೆ ಏನೆಲ್ಲ ಉಪಾಖ್ಯಾನಗಳಿದೆ, ಇದನ್ನು ಬೃಹನ್ನಾರದೀಯ ಪುರಾಣ ಪದ್ಮ ಪುರಾಣದಲ್ಲಿ ವೇದವ್ಯಾಸ ದೇವರು ವಿಶೇಷವಾಗಿ ಈ ಮಾಸದ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಅನೇಕ ಅಧ್ಯಾಯಗಳಲ್ಲಿ ಸಾವಿರಾರು ಶ್ಲೋಕಗಳಲ್ಲಿ ಅಧಿಕ ಮಾಸದ ಮಹಿಮೆಯನ್ನು ವೇದವ್ಯಾಸ ದೇವರು ವರ್ಣನೆ ಮಾಡಿದ್ದಾರೆ. ಅದರ ಆಖ್ಯಾನಗಳು, ಈ ಮಾಸದಲ್ಲಿ ಮಾಡಬೇಕಾದ ವ್ರತಗಳು, ನಿಯಮಗಳು, ವಿಶೇಷವಾಗಿ ಮಾಡುವಂತಹ ಅಪೂಪದಾನ, ಅದರಲ್ಲಿ ಚಿಂತನೆ ಮಾಡಬೇಕಾದ ಭಗವಂತನ ರೂಪಗಳು, ಏನು ಮಾಡಲಿಕ್ಕಾಗದಿದ್ರೂ ಕೇಳಿದ್ರೆ ಸಾಕಂತ ಅಧಿಕ ಮಾಸದ ಮಹಿಮೆಯ ಶ್ರವಣ, ಅದನ್ನು ಮಾಡಿದರೂ ಕೂಡ ಮಹತ್ತರವಾದ ಫಲ ಅಂತ ವೇದವ್ಯಾಸ ದೇವರು ಹೇಳ್ತಾ, ಶ್ರುತ್ವಾ ಧರ್ಮಂ ವಿಜಾನಾತಿ ಶ್ರುತ್ವಾ ಪಾಪಂ ಪರಿತ್ಯಜೇತ್ ಶ್ರುತ್ವಾ ನಿವರ್ತತೆ ಮೋಹಃ ಶ್ರುತ್ವಾ ಜ್ಞಾನಾಮೃತಂ ಲಭೇತ್. ಭಗವಂತನಿಗೆ ಸಂಬಂಧಪಟ್ಟಂತಹ ಈ ಮಾಸದ ಮಹಿಮೆ ಏನು ದೇವರಿಗೆ ಸಂಬಂಧಪಟ್ಟದ್ದು ಅಂದರೆ, ಭಗವಂತ ಒಂದೊಂದು ಮಾಸವನ್ನು ಒಬ್ಬೊಬ್ಬರಿಗೆ ಹಂಚದನಂತೆ.
ಒಂದೊಂದು ಮಾಸಕ್ಕೆ ಒಂದೊಂದು ಭಗವಂತನ ರೂಪ ಇದೆ. ಆದರೆ ಈ ಮಾಸ ಇದು ಎಕ್ಸ್ಟ್ರಾ, ಅಧಿಕ ಅಂದರೆ ಎಕ್ಸ್ಟ್ರಾ. ಈ ಎಕ್ಸ್ಟ್ರಾ ಮಾಸಕ್ಕೆ ಯಾರು ದೇವತೆ? ಯಾರಿಲ್ಲ. ಯಾಕಿಲ್ಲ ಅಂದರೆ ಇದು ಮಲಮಾಸ ಅಂತ ಕರೆದದ್ದು. ಮಲ ಅಂದರೆ ಕೊಳಕು. ಅಂತಹ ಮಾಸಕ್ಕೆ ಯಾರು ತಾನೇ ಮುಂದೆ ಬರ್ತಾರೆ? ಆ ಮಾಸದಲ್ಲಿ ಯಾವ ವಿಧವಾದ ಶುಭ ಕಾರ್ಯಗಳು ಮಾಡುವ ಹಾಗಿಲ್ಲ. ಹಾಗಾಗಿ ಆ ಮಾಸದ ಅಭಿಮಾನಿ ತಾನು ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಸ್ವಯಂ ಭಗವಂತ ತಾನು ಅದಕ್ಕೆ ಅಭಿಮಾನಿಯಾದ. ಆ ರೂಪ 24 ರೂಪಗಳಲ್ಲಿ ಸೇರಿರುವಂಥದ್ದಲ್ಲ. ಅದು ಕೇಶವಾದಿ ಬರುತ್ತಲ್ಲ, ಹಾಗೆಲ್ಲ ಬರುವಾಗ ಇಲ್ಲಿ ವಿಶೇಷವಾಗಿ ಇದನ್ನು ಪುರುಷೋತ್ತಮ ಅಂತ ಕರೀತಾ ಇದ್ದಾರೆ. ಪುರುಷೋತ್ತಮ ಮಾಸ ಅಂತ. ಭಗವದ್ಗೀತೆಯಲ್ಲಿ ಪುರುಷೋತ್ತಮ ಯೋಗ ಅಂತಲೇ ಒಂದಿದೆ. ಪುರಾಣ ಪುರುಷೋತ್ತಮ ಯೋಗೋ ನಾಮ 15ನೇ ಅಧ್ಯಾಯ. ಜಗದ್ಗುರು ಮಧ್ವಾಚಾರ್ಯರು ತಮ್ಮ ಮತವನ್ನು ಎಲ್ಲಿ ಪ್ರತಿಪಾದನೆ ಮಾಡುವ ಸಂದರ್ಭದಲ್ಲಿಯೂ ಕೂಡ ತಮ್ಮ ಮತ ಅದು ಹರಿಯ ಮತ, ಹನುಮನ ಮತವೇ ಹರಿಯ ಮತ. ಹರಿಯ ಮತ ಏನು? ಭಗವದ್ಗೀತೆ. ಆ ಭಗವದ್ಗೀತೆಯಲ್ಲಿ ದೇವರ ಅಭಿಪ್ರಾಯ ಏನು, ನಂದು ಅದೇ ಅಭಿಪ್ರಾಯ ಅಂತ ಈ ಪುರುಷೋತ್ತಮ ಯೋಗದ ಕಡೆಯ ಶ್ಲೋಕಗಳ ಉದಾಹರಣೆಯನ್ನು ಕೊಡ್ತಾರೆ. ದ್ವಾಮಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುತಾಹೃದ ಯೋ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯ ಈಶ್ವರಃ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ. ಲೋಕೆ ಅಂದರೆ ಪೌರುಷೇಯ ಗ್ರಂಥೆ ಅಂತ. ವೈದಿಕ ಮಂತ್ರಗಳು ಅಪೌರುಷೇಯ ಮಂತ್ರಗಳಿಂದಲೂ ಕೂಡ ನನ್ನನ್ನು ಪುರುಷೋತ್ತಮ ಅಂತ ಕರೆದಿದ್ದಾರೆ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡುವಾಗ ಈ ಮಹಿಮೆಯನ್ನು ಹೇಳ್ತಾನೆ. ಅಂತಹ ಪುರುಷೋತ್ತಮ ಅನ್ನುವ ಶಬ್ದದ ಇನ್ನೊಂದು ಅರ್ಥ, ಪುರುಷೋತ್ತಮ ಅಂದರೆ ನರಸಿಂಹ ಅನ್ನುವ ರೂಪವೂ ಹೌದು. ಪುರುಷರಲ್ಲಿ ಉತ್ತಮ ಪುರುಷ, ಆ ಇಬ್ಬರು ಪುರುಷರು ಕ್ಷರ ಅಕ್ಷರರು, ಇವರಿಬ್ಬರನ್ನೂ ಮೀರಿದವ ಅದು ಭಗವಂತ. ಅಂತಹ ರೂಪ ಸ್ವಯಂ ಇದಕ್ಕೆ ಅಭಿಮನ್ಯಮಾನವಾಗಿರ್ತಕ್ಕಂಥದ್ದು. ಯಾರು ಈ ಮಾಸದ ಮಹಿಮೆ, ಈ ಮಾಸದಲ್ಲಿ ಮಾಡಬೇಕಾದ ವ್ರತಗಳು, ಇದು ಶ್ರವಣ ಮಾಡಿದ್ರೂ ಸಾಕು. ಮಾಡೋದರಿಂದ ಧರ್ಮ ತಿಳಿಯತ್ತೆ. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವುದರ ಅರಿವು ಬೇಕಲ್ಲ. ಸುಮ್ಮನೆ ಏನೋ ಹಿಂದೆ ಮಾಡ್ತಿದ್ರು ಈಗ ನಾವು ಮಾಡ್ತಾ ಇದ್ವಿ, ಹಾಗೆಲ್ಲ ಮಾಡಬಾರ್ದು. ಯಾಕಂದರೆ ತಿಳಿದು ಮಾಡಬೇಕು. ಯಾವಾಗಲೂ ಒಂದು ಕರ್ಮ ತಿಳಿಯದೆ ಮಾಡಿದರೆ ಅದಕ್ಕೆ ಬರುವ ಫಲಕ್ಕಿಂತಲೂ ತಿಳಿದು ಮಾಡಿದಾಗ ಬರುವಂಥ ಫಲ ಹೆಚ್ಚಾಗಿರ್ತಕ್ಕಂಥದ್ದು. ಆ ತಿಳುವಳಿಕೆ ಬರ್ತಕ್ಕಂಥದ್ದು ಶ್ರವಣ ಮಾಡಿದಾಗ ಅಷ್ಟೇ ಅಲ್ಲ, ಜೊತೆಗೆ ಶ್ರುತ್ವಾ ಪಾಪಂ ಪರಿತ್ಯಜೇತ್. ಕೇಳ್ತಾ ಕೇಳ್ತಾ ತ್ರಿಕರಣಗಳಿಂದ ಮಾಡಿರ್ತಕ್ಕಂಥ ಪಾಪಗಳ ಪರಿಹಾರ ತಾನೇ ಆಗಿಬಿಡತ್ತಂತ. ಹೇಳದೆ ಕೇಳದೆ ಪಾಪ ಬಂದಿರುತ್ತೆ. ನಮಗೇನು ಹೇಳಿ ಕೇಳಿ ಬರಲ್ಲ ಪಾಪ ಬರುವಾಗ. ಹಾಗೆ ಕೇಳ್ತಾ ಕೇಳ್ತಾ ಹೇಳದೆ ಕೇಳದೆ ಹೋಗ್ಬಿಡುತ್ತಂತೆ. ಹಾಗಾಗಿ ಇದು ಮಲ ಮಾಸ ಅಂದರೆ ಮಾಸದ ಮಲ ಅಲ್ಲ, ಮನುಷ್ಯನ ಮನಸ್ಸಿನ ಮಲವನ್ನು ಅಪಕರ್ಷಣ ಮಾಡುವಂಥ ಮಾಸ. ನಮ್ಮ ಮೈ ಮಾತು ಮನಸ್ಸಿನ ಕೊಳೆ ಮಲ ಅದನ್ನು ಕಳೆಯುವ ಮಾಸ ಯಾವುದು ಅಂದರೆ ಈ ಮಾಸ. ಆ ನಿಟ್ಟಿನಲ್ಲಿ ಪಾಪಂ ಪರಿತ್ಯಜೇತ್ ಶ್ರುತ್ವಾ ನಿವರ್ತತೆ ಮೋಹ. ಈ ಅಧಿಕ ಮಾಸದ ನಿಯಮಗಳನ್ನೆಲ್ಲ ಕೇಳ್ತಾ ಇದ್ದರೆ ಅದು ತುಂಬ ಮಾಡಿ ಹೇಳುವಂಥದ್ದು, ಈ ದಾನ ಮಾಡಿ ಆ ದಾನ ಮಾಡಿ. ದಾನಕ್ಕೆ ಭಾರಿ ಪ್ರಶಸ್ತವಾದದ್ದು. ಈ ಮಾಸದಲ್ಲಿ ಮದುವೆ ಇಲ್ಲ, ಮುಂಜಿ ಇಲ್ಲ, ಯಾವ ಗೃಹ ಪ್ರವೇಶ ಇಲ್ಲ, ಗುದ್ಲಿ ಪೂಜೆ ಇಲ್ಲ, ಸೈಟ್ ಪರ್ಚೇಸ್ ಇಲ್ಲ, ಏನಿಲ್ಲ, ಬರೀ ದಾನ ದಾನ ದಾನ. ಯಾಕಂದರೆ ದಾನ ಒಳಗೆ ಒಂದು ಶಬ್ದ ಇದೆ. ಕೊಡುವಾಗ ನಮಮ ನಮಮ ಅನ್ಬೇಕು. ಮಮ ಅಂದರೆ ನಂದು, ನಮಮ ಅಂದರೆ ನಂದಲ್ಲ. ಹಾಗಾದ್ರೆ ಯಾವುದು ನಂದಲ್ಲ ಅನ್ನುವಂತಹ ಯಥಾರ್ಥ ಜ್ಞಾನ ಯಾವಾಗ ಬರುತ್ತೆ ಅಂದರೆ ಕೇಳ್ತಾ ಇದ್ದರೆ ಬರುತ್ತೆ. ನಾವು ಜನ್ಮದಲ್ಲೇ ಕೇಳದೇ ಇದ್ದರೆ
ನಂದು ನಂದು ಅನ್ನುವ ಮೋಹ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಮೋಹವನ್ನೇ ಅಟ್ಯಾಚ್ಮೆಂಟ್ ಅಂತ ಕರೀತಾರೆ. ಯಾರಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ, ಈ ಭೂಮಿ ಬಿಟ್ಟು ಹೋಗುವಾಗ ಅವರಿಗೆ ಭಾರೀ ದುಃಖ. ಯಾರಿಗೆ ಅಟ್ಯಾಚ್ಮೆಂಟ್ ಇಲ್ಲ, ದುಃಖವೇ ಇಲ್ಲ. ನಂದು ನಂದು ಅಂತ ಯಾರು ಲಗೇಜ್ ತುಂಬ ಇಟ್ಕೊಂಡಿರ್ತೀರಿ ಅವರಿಗೆ ಟ್ರಾವೆಲಲ್ಲಿ ತುಂಬ ಕಷ್ಟ. ನಾವು ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕು, ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದಿರೋದು ಸುಮ್ಮನೆ ಬಂದ ನಾವು ಇಷ್ಟು ದೊಡ್ಡ ಲಗೇಜ್ ಇಟ್ಕೊಂಡ್ಬಿಟ್ರೆ ನಂದು 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 ತುಂಬ ದೂರದ ದಾರಿಯನ್ನು ನಡೆಯುವಾಗ ಬಹಳ ಕಷ್ಟ. ನೋಡಿ, ಇಲ್ಲಿಂದ ಎಲ್ಲರೂ ಅಕ್ಕಪಕ್ಕ ಹೋಗ್ತಿದ್ರೆ ನಮ್ಮದು ಗಂಟು ಜೋರಿದ್ರೆ ಕೆಲವರು ಹೇಳ್ತಾರೆ ಕೊಡಿ ಆಚಾರ್ಯ ನಾವು ತಂದು ಕೊಡ್ತೀವಿ ಅಂತ. ಏನೋ ಇಲ್ಲಿಂದ ಅಲ್ಲಿವರೆಗೂ ತಂದು ಕೊಡ್ಬೋದು, ಅಲ್ಲಿಗೆ ಯಾರು ಸಿಗ್ತಾರ ಅಂದರೆ ಯಾರು ಸಿಗಲ್ಲ. ಅಲ್ಲಿ ನಮ್ಮ ಗಂಟು ನಾವೇ ಹೊರಬೇಕು. ಆದ್ದರಿಂದ ಈ ಗಂಟು ಮಾಡೋ ಬುದ್ಧಿ ಬಿಡ್ತು ಅಂತಾದರೆ ಜನ್ಮ ಜನ್ಮಾಂತರದ ಭವದ ಬಂಧನದ ಗಂಟು ದೇವರು ಬಿಚ್ತಾನಂತೆ. ಈ ಗಂಟು ಸಡಿಲ ಆಗಬೇಕಾದ್ರೆ ಈ ಜಗತ್ತಿನ ತುಂಬ ನೆಂಟರು, ಇದು ನಮ್ಮದು ಇದು ಬೇರೆಯವ್ರದ್ದು, ಈ ಗಂಟುಗಳಿದೆಯಲ್ಲ ಇದು ಹೋಗ್ಬೇಕು, ಈ ಮೋಹ ಹೋಗ್ಬೇಕು. ಯಾವಾಗ ಹೋಗುತ್ತೆ? ದೇವರ ಕಥೆ ಕೇಳ್ತಾ ಇದ್ರೆ, ಅಧಿಕ ಮಾಸದ ದಾನದ ನಿಯಮಗಳನ್ನು ಕೇಳ್ತಾ ಇದ್ರೆ, ಶ್ರುತ್ವ ನಿವರ್ತತೆ ಮೋಹ. ನಾವು ಸುಳ್ಳು ಯಾವುದರ ಮೇಲೆ ಅಭಿಮಾನ ಮಾಡ್ತಾ ಇದ್ದೀವಿ, ಯಾವುದರ ಮೇಲೆ ಮಾಡಬೇಕೋ ಅದ್ರ ಮೇಲೆ ಮಾಡಲ್ಲ. ಯಾವುದು ನಮ್ಮ ಹಿಂದೆ ಬರೋಲ್ಲ ಅದರ ಮೇಲೆ ಭಾರೀ ಅಭಿಮಾನ. ಯಾವುದು ಬರುತ್ತೆ ಅದರ ಮೇಲೆ ಅಭಿಮಾನವೇ ಇಲ್ಲ. ಪುರಾಣ ಅಯ್ಯೋ ಹೋದ್ರಾಯ್ತು ಬಿಟ್ರೆ ಅಭಿಮಾನವೇ ಇಲ್ಲ. ಅದೇ ಪಾರಣೆ ಭಾರಿ ಅಭಿಮಾನ, ಪಾರಾಯಣ ಅಭಿಮಾನವೇ ಇಲ್ಲ. ಹಾಗಾಗಬಾರ್ದು. ನಮಗೆ ದೇವರ ಮೇಲೆ, ದೇವರ ಧರ್ಮದ ಮೇಲೆ ಅಭಿಮಾನ ಬರಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಕಥೆಯನ್ನು ಶ್ರದ್ಧೆಯಿಂದ ಕೇಳ್ತಾ ಇರಬೇಕು. ಅಷ್ಟೇ ಅಲ್ಲ, ಶ್ರುತ್ವ ಜ್ಞಾನಾಮೃತಂ ಲಭೇತ್. ಅಧಿಕ ಮಾಸದ ಮಹಿಮೆ ಕೇಳ್ತಾ ಕೇಳ್ತಾ ಜ್ಞಾನ ಇದೆಯಲ್ಲ, ನಾಲೆಡ್ಜ್ ಇದೆಯಲ್ಲ, ಅದರಷ್ಟು ಅಮೃತ ಟೇಸ್ಟಿ ಆದದ್ದು ಮತ್ತಿನ್ನೊಂದು ವಸ್ತುನೇ ಇಲ್ಲ. ನೋಡಿ, ನಿಮ್ಗೆ ನಿಜವಾಗಿಯೂ ದೇವರ ಕಥೆ ಕೇಳುವಾಗ ನಿಮ್ಮ ಮನಸ್ಸು ಏಕಾಗ್ರತೆ ಬಂದರೆ, ದೇವರ ಕಥೆಯಲ್ಲಿ ಒಂದೇ ಏಕಾಗ್ರತೆ ಬಂದಾಗ ಎಂಥ ಆನಂದ ಆಗತ್ತಲ್ಲ, ಆ ಆನಂದ ಯಾವ ಸೀರಿಯಲ್ ನೋಡಿದ್ರೂ ಆಗಲ್ಲ, ಎಷ್ಟು ಬಾರಿ ಎಷ್ಟೇ ಟೇಸ್ಟಿ ಕಾಫಿ ಕುಡಿದ್ರೂ ಆಗಲ್ಲ. ಆ ಆನಂದವೇ ಬೇರೆ, ಅಲೌಕಿಕ. ಈ ಭಗವಂತನ ಕಥೆ ಕೇಳುವಾಗ ಆಗುವ ಆನಂದವನ್ನು ಮೋಕ್ಷದ ಆನಂದದ ಜೊತೆಗೂ ಕಂಪೇರ್ ಮಾಡಬಾರ್ದಂತ. ಮೋಕ್ಷದಲ್ಲಿ ದೇವರು ಕೊಡುವ ಆನಂದದ ಜೊತೆಗೂ ಕಂಪೇರ್ ಮಾಡೋ ಹಾಗಿಲ್ಲಂತ. ಯಾಕಂದರೆ ಹನುಮಂತ ದೇವರನ್ನು ರಾಮದೇವರು ಮೋಕ್ಷಕ್ಕೆ ಕರೆದಾಗಲೂ ಕೂಡ ಅವರು ಬೇಡ ಅಂದರು. ನಾನು ಇಲ್ಲೇ ಇರ್ತೀನಿ, ಯಾಕಂದರೆ ನಿನ್ನ ನಾಮ ಸಂಕೀರ್ತನೆ ಮಾಡುವಾಗ ನನಗೆ ಎಂಥ ಆನಂದ ಆಗತ್ತೆ, ಈ ಆನಂದ ಮಿಸ್ ಮಾಡಿಕೊಳ್ಳಿಕ್ಕೆ ನಾನು ಸಿದ್ಧ ಇಲ್ಲ. ಸ್ವಾನಂದ ಹೇತೌ ಭಜತಾಂ ಜನಾನಾಂ ಮಗ್ನ ಸದಾ ರಾಮ ಕಥಾ ಸುಧಾಯಾಂ. 100 ಕೋಟಿ ಶ್ಲೋಕಾತ್ಮಕವಾದ ರಾಮಾಯಣದ ಗಾಯನ ಮಾಡ್ತಾ ಕಿಂಪುರುಷ ಖಂಡದಲ್ಲಿ ಹನುಮಂತ ದೇವರು ಇವತ್ತಿಗೂ ರಾಮಾಯಣ ಹಾಡ್ತಾ ಕೂತ್ಬಿಟ್ಟಿದ್ದಾರೆ. ಆನಂದ ಅವ್ರಿಗೆ, ಆನಂದ ಆನಂದ ಮತ್ತೆ ಪರಮಾನಂದ. ಆ ಭಗವಂತನ ನಾಮಸ್ಮರಣೆ ಮಧುರ. ಆ ಮಧುರನಾಥನ ನಾಮ ದದಿ ಮಧು ಘೃತ ಕ್ಷೀರಕ್ಕಿಂತಲೂ ಮಧುರವಾದ ಮಿಠಾಯಿ ಅಂತ ದಾಸರಾಯರು ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಯಾರಿಗೆ ತತ್ವಜ್ಞಾನ ಇಷ್ಟು ಆಪ್ಯಾಯತೆಯನ್ನು ಕೊಡುತ್ತೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವರ ಕಥೆ ಕೇಳ್ತಾ ಕೇಳ್ತಾ ಜ್ಞಾನಾಮೃತ ಸಿಗುತ್ತೆ. ಜ್ಞಾನಾಮೃತ ಅಂದರೆ ಜ್ಞಾನಕ್ಕೆ ಮೃತಿ ಇಲ್ಲ, ನಾಲೆಡ್ಜ್ಗೆ ಸಾವಿಲ್ಲ. ನೀವು ಸಂಪಾದನೆ ಮಾಡಿದ ಸಂಪತ್ತಿಗೆ ಸಾವಿದೆ, ಆದರೆ ನೀವು ಸಂಪಾದನೆ ಮಾಡಿದ ಸಾಧನೆಗೆ, ತತ್ವಜ್ಞಾನದ ಸಾಧನೆಗೆ ಸಾವಿಲ್ಲ. ಸಂಪತ್ತು ಇದೇ ಜನ್ಮಕ್ಕೆ ಕಟ್ಟು, ಸಾಧನೆ ಕಂಟಿನ್ಯೂ ಇದೆ. ಜನ್ಮ ಜನ್ಮಾಂತರಕ್ಕೆ ಬರುವಂಥದ್ದು ತತ್ವಜ್ಞಾನ. ಹಣ ಪ್ರಯೋಜನ ಇಲ್ಲ. ಧನ ನಿಲ್ಲದಯ್ಯ ಸಾಧನ ನಿಲುವುದಯ್ಯ ಅಂತ ದಾಸರಾಯರು ಹೇಳಿದ್ದಾರಲ್ಲ, ಅದನ್ನು ತಿಳಿಸ್ಕೊಡ್ತಾ ತತ್ವಜ್ಞಾನ ಶ್ರುತ್ವ ಜ್ಞಾನಾಮೃತಂ ಲಭೇತ್. ಯತ್ರ ಸಂಕೀರ್ತ್ಯತೆ ನಿತ್ಯಂ ಮಲಮಾಸ ಕಥಾನಕಂ ತತ್ರ ತೀರ್ಥಾನಿ ಸರ್ವಾಣಿ ತುಳಸ್ಯಾ ಸಹಿತೋ ಹರಿಹಿ. ಪದ್ಮಪುರಾಣ ಅಧಿಕ ಮಾಸದ ಮಹಿಮೆಯ ಶ್ರವಣ
ಅದರ ಫಲವನ್ನು ತಿಳಿಸ್ತಾ ನಿತ್ಯದಲ್ಲಿ ಎಲ್ಲಿ ಅಂದರೆ 30 ದಿನಗಳು ಕೂಡ ಈ ಏನು ಅಧಿಕ ಮಾಸ ಪರಿಪೂರ್ಣ ಇದೆ, ಇಷ್ಟು ದಿನ ಯಾರ ಆ ಕಥೆಯನ್ನು ಶ್ರವಣ ಮಾಡ್ತಾ ಇದ್ದಾರೆ, ಹೇಳುವ ಕೇಳುವ ಜಾಗ ಅದು ಎಲ್ಲ ತೀರ್ಥಕ್ಷೇತ್ರಕ್ಕಿಂತ ಮಿಗಿಲಾದ ಪುಣ್ಯಕ್ಷೇತ್ರ ಅಂತದ್ದು. ಅಲ್ಲಿ ಜಗತ್ತಿನ ಎಲ್ಲ ಪವಿತ್ರ ನದಿಗಳ ಆವಾಸ ಆಗತ್ತಂತೆ. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ, ಸಿಂಧು ಮೊದಲಾದ ಎಲ್ಲ ನದಿಗಳು ಬಂದು ಸೇರುವವು. ಯಾಕಂದರೆ ಆ ನದಿಗಳೆಲ್ಲ ದೇವರ ಪಾದದಿಂದ ಹುಟ್ಟಿದವು. ಇದು ದೇವರ ಪಾದ ಅಲ್ಲ, ಪದ, ದೇವರ ಪದಗಳಿವೆಲ್ಲ. ಭಗವಂತನನ್ನ ತಿಳಿಸುವ ಪದಗಳು, ಅವು ಪದಗಳಿಂದ ಬಂದದ್ದು, ನೇರ ಪದಗಳು. ಹಾಗರೆಷ್ಟು ಇದ್ರ ಪುಣ್ಯದಾಯಕವಾಗಿರ್ತಕ್ಕಂಥದ್ದು. ತತ್ರ ತೀರ್ಥಾನಿ ಸರ್ವಾಣಿ, ಜೊತೆಗೆ ತುಳಸ್ಯ ಸಹಿತೋ ಹರಿಹಿ, ಸ್ವಯಂ ಭಗವಂತನೇ ತುಳಸಿಯಿಂದ ಸಹಿತನಾಗಿ ಆ ಸನ್ನಿಧಾನದಲ್ಲಿ ಬಂದು ನಿಂತು ಬಿಡ್ತಾನೆ. ಇಷ್ಟು ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಮಲಮಾಸದ ಅಧಿಕ ಮಾಸದ ಮಹಿಮೆಯ ಶ್ರವಣ. ಯಶೃಣೋತಿ ನರೋ ರಾಜನ್ ಪಠತೆ ವಾಪಿ ಸರ್ವದಾ. ಈ ಅಧಿಕ ಮಾಸದ ಮಹಿಮೆಯಲ್ಲಿ ಶ್ರದ್ಧೆ ಇಟ್ಟು ಶ್ರವಣ ಮಾಡ್ತಾನೆ. ಸಯಾಂತಿ ಪರಮಂ ಲೋಕಂ, ಉತ್ತಮವಾದ ಲೋಕ, ಯೋಗೇಶ್ವರನಾದ ಭಗವಂತ ವಾಸ ಮಾಡುವಂತಹ ಲೋಕ, ಆ ಲೋಕಕ್ಕೆ ಹೋಗ್ತಾನಂತೆ. ಅಂದರೆ ಸಾಲೋಕ್ಯ ಅನ್ನುವ ಮೋಕ್ಷವನ್ನೇ ಭಗವಂತನ ಮಹಿಮೆಯ ಕಥಾಶ್ರವಣ ಮಾಡುವವನಿಗೆ ಸಿಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಶ್ರೋತವ್ಯಮೇತತ್ ಸತತ ಪುರಾಣಂ ಅಭಿಷ್ಟತಂ ಪಾವನಮಾದರೇಣ ಶ್ಲೋಕೈಕ ಮಾತ್ರ ಶ್ರವಣೇನ ಪುಂಸಾಂ ಅಘಾನಿ ಸರ್ವಾಣಿ ನಿಹಂತಿ ವಿಪ್ರಾಹ. ಶ್ರೋತವ್ಯಂ, ಕೇಳಲೇಬೇಕು ಅಂತ. ಅಂದರೆ ಆಪ್ಷನ್ ಇಲ್ಲ, ಕೇಳಿದ್ರೆ ಕೇಳ್ಬೋದು, ಬಿಟ್ಟರೆ ಬಿಡ್ಬೋದು. ಶ್ರೋತವ್ಯಮೇವ, ಇದು ಕೇಳಲೇಬೇಕಾದ್ದು, ಕೇಳಲೇಬೇಕಾದ್ದು, ತಿಳಿಲೇಬೇಕಾದ್ದು, ಮಾಡಲೇಬೇಕಾದ್ದು. ಇದು ಎಲ್ಲ ಅಭಿಷ್ಟವನ್ನ ಕೊಡ್ತಕ್ಕಂಥದ್ದು, ಪಾವನ ಮಾಡುವಂಥದ್ದು, ಕೇಳುವವರ ಮೈ ಕೈ ಮನಸ್ಸನ್ನ ಪವಿತ್ರೀಕರಿಸುವಂಥದ್ದು. ಇದೆಲ್ಲ ಆಗಬೇಕಾದ್ರೆ ಕೇಳುವವರಿಗೆ ಒಂಚೂರು ಆದರ ಇರಬೇಕು. ಆದರ ಇಲ್ಲ ಅಂತಾದರೆ ಏನೋ ಹೇಳಿಸ್ತಾ ಇದ್ದಾರೆ, ಕೂತ್ ಬಿಟ್ಟಿದ್ವಿ, ಕೇಳಬೇಡ, ಹಾಳಾಗೋದು, ಕೇಳಬೇಡ, ಇದು ಪ್ರಯೋಜನ ಇಲ್ಲ. ಆಕಳಿಸ್ಕೊಂಡು ತೂಕುಡಿಸ್ಕೊಂಡು ಬೇಜಾರು ಮಾಡಿಕೊಂಡು ಯಾವಾಗ ಮುಗಿಯತ್ತಪ್ಪ ಅಂದ್ಕೊಂಡು ಮುಗಿದ್ರೆ ಸಾಕು, ಇನ್ನೊಂದು ಸತಿ ಈ ಕಡೆ ಬರಬಾರ್ದು, ಹೀಗೆಲ್ಲ ಅಂದ್ಕೊಂಡು ಕೂತ್ರೆ ಪ್ರಯೋಜನ ಇಲ್ಲಂತ. ಆದರ ಬೇಕು, ಸ್ವಲ್ಪ ಆದರೂ ಆದರ ಬೇಕು. ದಾಸರಂತಾರೆ, ಭಗವಂತ ನಿನ್ನ ಅನುಗ್ರಹ ಹೇಗಾಗತ್ತೆ, ಯಾಕಾಗಲ್ಲ? ಭಾವಜ್ಞರಲ್ಲಿ ಭಾಗವತ ಕೇಳುವಲ್ಲಿ ಆದರವೇ ಪುಟ್ಟಲಿಲ್ಲ, ಆದರದಿ ಕೇಳುವುದು ಅಂತಾರೆ ದಾಸರಾಯರು. ನಿಮಗೆ ಆದರ ಬಹಳ ಮುಖ್ಯ. ಆದರೆ ನೋಡಿ, 1 ಗಂಟೆ, 1.5 ಗಂಟೆ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಒಂದಿನ, ಎಷ್ಟು ಹೊತ್ತು ಎಷ್ಟು ದಿನ ಪ್ರವಚನ ಕೇಳ್ತೀರಿ ಮುಖ್ಯ ಅಲ್ಲ. ನೀವು ಇಷ್ಟೊತ್ತು ಕೇಳಿದ್ರಲ್ಲಿ ಒಂದು ಶ್ಲೋಕ ಆದರದಿಂದ ಕೇಳಿದ್ರು ಅವತ್ತು ಕೇಳಿದ್ದೆಲ್ಲ ಸಾರ್ಥಕ. 1 ಗಂಟೆ ಕೇಳಿ 1 ಶ್ಲೋಕ ಹೇಳುವಾಗಲೂ ನಿಮಗೆ ಆದರ ಇಲ್ಲ ಅಂತ ಆದರೆ ಕೇಳಿದ್ದೆಲ್ಲ ವೇಸ್ಟ್. ಅದಕ್ಕೆ ಹೇಳ್ತಾರೆ, ಶ್ಲೋಕೈಕ ಮಾತ್ರ ಶ್ರವಣೇನ ಪುಂಸ. 1 ಶ್ಲೋಕ ಅಂತ ಅಂದರೆ ನೀವು 1 ಗಂಟೆ ಕೇಳಿದ್ರೊಳಗೆ 1 ಶ್ಲೋಕದಲ್ಲಿ ಕಾನ್ಸಂಟ್ರೇಷನ್ ಬರೋದು ಕಷ್ಟ ಅಂತಾರೆ. ಕೇಳೋಕ್ಕೇನೋ ಕೂತಿರ್ತೀವಿ, ನಾವು ಕೂತಿರ್ತೀವಿ, ನಮ್ಮ ಮನಸ್ಸು ಕೂತಿರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಮನಸ್ಸು ಎಲ್ಲಿ ಕೂತಿರುತ್ತೋ, ಅಡುಗೆ ಮನೇಲೇ ಕೂತಿರುತ್ತೋ, ಅದು ಮನೆ ಒಳಗೆ ಕೂತಿರುತ್ತೋ, ಬೀದಿಲಿ ಬಿಟ್ಟು ಚಪ್ಪಲಿ ಮೇಲೆ ಕೂತಿರುತ್ತೋ, ಎಲ್ಲಿ ಕೂತಿರುತ್ತೋ ಮನಸ್ಸು. ಫೋನ್ ಮರ್ತು ಬಂದುಬಿಟ್ಟಿರ್ತೀವಿ, ಇನ್ನೇನೋ ಪ್ರಾಬ್ಲಮ್, ಏನೇನೋ ಮನಸ್ಸು ಎಲ್ಲೋ. 1 ಶ್ಲೋಕ ಹೇಳುವಾಗ ನಿಮ್ಮ ಮನಸ್ಸು ಆದರ ಭಕ್ತಿಯಿಂದ ಭಗವಂತನ ಕಥೆ ಕೇಳಿದರು. ಅಘಾನಿ ಸರ್ವಾಣಿ ನಿಹಂತಿ ವಿಪ್ರಾಹ. ಎಲ್ಲ ಪಾಪವನ್ನು, ಅಘ ಅಂದರೆ ಪಾಪಗಳು, ಎಲ್ಲ ಪಾಪವನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಈ ಮಾಸದ ಮಹಿಮೆಗಿದೆ. ಯಾರು ಈ ಅಧಿಕ ಮಾಸದ ಮಹಿಮೆಯನ್ನು ಶ್ರವಣ ಮಾಡ್ತಾ ಇದ್ದಾರೆ
ಗಂಗಾದಿ ಸರ್ವತೀರ್ಥೇಶು ಮಜ್ಜತೋ ಯತ್ ಫಲಂ ಲಭೇತ್. ನಿಜವಾಗಿಯೂ ಈಗ ಎಲ್ಲಿ ತೀರ್ಥಯಾತ್ರೆ ವಿಶೇಷವಾಗಿ ಹೋಗುವ ಹಾಗಿಲ್ಲ ಅಧಿಕ ಮಾಸದಲ್ಲಿ. ಯಾಕಂದರೆ ತೀರ್ಥಂ ವಿನ ಅಂತ ಒಂದು, ತೀರ್ಥ ಇಲ್ಲದೆ ಯಾತ್ರೆ ಮಾಡಬಾರ್ದು. ತೀರ್ಥ ಇಲ್ಲದೆ ಯಾತ್ರೆ ಏನಂದರೆ ಸಾಲಿಗ್ರಾಮ ಇಟ್ಕೊಂಡು ತೀರ್ಥ ಮಾಡದೆ ಯಾತ್ರೆ ಮಾಡಬಾರ್ದು, ಹೀಗರ್ಥ ಅಲ್ಲ ಅದು. ತೀರ್ಥ ಅಂತಂದರೆ ಶ್ರಾದ್ದ ಅಂತ. ಶ್ರಾದ್ದ ಮಾಡದೆ ಯಾತ್ರೆ ಮಾಡಬಾರ್ದು. ನೀವು ಯಾತ್ರೆ ಮಾಡಿದ್ರೆ ನೀವು ಯಾತ್ರೆ ಮಾಡಲಿಕ್ಕೆ ಕಾರಣವಾದ ಈ ದೇಹವನ್ನು ಕೊಟ್ಟಂತಹ ತೀರ್ಥರೂಪರಾದ, ಅವ್ರಿಗೆ ತೀರ್ಥರೂಪು ಅಂತ ಹೇಳ್ತಿದ್ರು. ಯಾಕಂದರೆ ನಮ್ಮನ್ನು ದಾಟಿಸುವವರವರು, ಅಂತಹ ಅವರ ಕರ್ಮಗಳು ಮಾಡದೇ ಇದ್ದ ಮೇಲೆ ಹೋಗಬಾರ್ದು ಅಂತ. ತೀರ್ಥಂ ವಿನ ಅಂದರೆ ಈ ಕ್ರಮ ಈ ಮಾಸದಲ್ಲಿ ಮಾಡುವ ಹಾಗಿಲ್ಲ, ಹಾಗಾಗಿ ಹೋಗುವ ಹಾಗಿಲ್ಲ. ಮತ್ತು ಹೋಗದೇ ಇದ್ರೆ ಮತ್ತೆ ನೀವು ಅದರ ಅಧಿಕ ಮಾಸದ ಮಹಿಮೆಯನ್ನು ಶ್ರವಣ ಮಾಡಿದ್ರೆ ಸಾಕು. ಗಂಗಾದಿ ಎಲ್ಲ ಪುಣ್ಯ ನದಿಗಳ ಸ್ನಾನ ಮಾಡಿದ ಫಲ ಇದರ ಶ್ರವಣದಿಂದ ಬರುತ್ತೆ. ತತ್ಫಲಂ ಶೃಣ್ವತಸ್ತಸ್ಯ ಮಾಹಾತ್ಮ್ಯಂ ಮುನಿ ಸತ್ತಮ. ನೈಮಿಷಾರಣ್ಯದಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮುನಿಗಳನ್ನು ಕುರಿತು ಸುತಾಚಾರ್ಯರು ಹೇಳುವಾಗ ಈ ಮಾತನ್ನು ತಿಳಿಸ್ತಾ ಇದ್ದಾರೆ. ಯಾರು ಅಧಿಕ ಮಾಸದ ಮಹಿಮೆಯ ಶ್ರವಣ ಮಾಡ್ತಾ ಇದ್ದಾರೆ ಅವರಿಗೆ ಎಲ್ಲ ನದಿಗಳ ಸ್ನಾನದ ಫಲ ಕುಳಿತಲ್ಲೇ. ಅವರು ಒದ್ದೆ ಮಾಡ್ಕೊಳ್ಬೇಕಾದಿಲ್ಲ, ಎಲ್ಲ ನದಿ ಸ್ನಾನ ಮಾಡಿದ್ವಿ, ನೆಗಡಿ ಮಾಡ್ಕೊಳ್ಬೇಕಾದಿಲ್ಲ, ಸೀನ್ ಬೇಕಾದಿಲ್ಲ. ಈಗ ಸೀನೋ ಹಾಗಿಲ್ಲ, ಕೆಮ್ಮೋ ಹಾಗಿಲ್ಲ, ಅದು ಯಾವ ಪ್ರೋಗ್ರಾಮೇ ಇಟ್ಕೋಬೇಡಿ. ನಿರಂತರ ದೇವರ ಕಥಾ ಶ್ರವಣ ಮಾಡಿ. ಇಲಾಂ ಪ್ರದಕ್ಷಿಣೀ ಕುರ್ವನ್ ಯತ್ ಪುಣ್ಯಂ ಲಭತೆ ನರಃ ತತ್ಪುಣ್ಯಂ ಶೃಣತಸ್ತಸ್ಯ ಮಾಹಾತ್ಮ್ಯಂ ಪೌರುಷೋತ್ತಮಂ. ಪುರುಷೋತ್ತಮ ಮಾಸವಾದ ಈ ಮಾಸ ಅಧಿಕ ಮಾಸ, ಇದರ ಮಹಿಮೆಯನ್ನು ಶ್ರವಣ ಮಾಡಿದ್ರೆ ಇಲಾ ಅಂದರೆ ಭೂಮಿ, ಇಡೀ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದ್ರೆ ಏನು ಫಲ ಬರಬೇಕೋ ಆ ಫಲ ಈ ಅಧಿಕ ಮಾಸದ ಶ್ರವಣದಿಂದ ಬರುತ್ತಂತೆ. ಬ್ರಾಹ್ಮಣೋ ದುಡ್ಡು ಖರ್ಚು ಇಲ್ಲ, ಏನು ಪ್ರಾಬ್ಲಮ್ಮೇ ಇಲ್ಲ, ಕೂತ್ ಕಡೆ ಎಲ್ಲ ಪುಣ್ಯ ಸಂಪಾದನೆ ಮಾಡ್ತಕ್ಕಂಥ ಸಾಧನೆ. ಬ್ರಾಹ್ಮಣೋ ಬ್ರಹ್ಮ ವರ್ಚಸ್ವಿ, ಎಲ್ಲ ವರ್ಣದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಮನುಷ್ಯ ಮಾತ್ರರಾದ ಎಲ್ಲರೂ ಕೂಡ ಕೇಳಬೇಕಾದ ಮಹಿಮಾ ಪುರುಷೋತ್ತಮ ಮಾಸದ ಮಹಿಮೆ. ಯಾರ್ಯಾರಿಗೆ ಏನೇನು ಲಾಭ, ನಾವ್ಯಾವಾಗಲೂ ಲಾಭ ನೋಡಿಕೊಂಡೇ ಕೆಲಸ ಮಾಡೋರು. ಏನು ಲಾಭ ಇಲ್ಲದ ಮೇಲೆ ಯಾಕೆ ಮಾಡಬೇಕು? ದೊಡ್ಡ ಲಾಭ ಇದೆ. ಬ್ರಾಹ್ಮಣನಾದವ ಕೇಳಿದ ಅಂತಾದರೆ ಬ್ರಹ್ಮ ವರ್ಚಸ್ವಿ, ಒಳ್ಳೆ ಮುಖದಲ್ಲಿ ಬ್ರಹ್ಮ ತೇಜಸ್ಸು. ಬ್ರಹ್ಮ ತೇಜಸ್ಸು ಅಂದರೆ ಭಗವಂತನನ್ನು ನೋಡಿದವರ ಮುಖದಂತೆ ಕಾಂತಿ. ದೇವರನ್ನು ನೋಡಿರ್ತಾರಲ್ಲ ಅವ್ರ ಮುಖದ ಕಾಂತಿಯೇ ಬೇರೆ. ಮುಖೇ ಬ್ರಹ್ಮ ವರ್ಚಸಿ ತರಹ. ಈಗ ನೋಡಿ, ರಾಯರ ಒಂದು ಸ್ಮರಣೆ ಮಾಡಿದ್ರೆ ಸಾಕು, ಅವರ ಬೃಂದಾವನದ ಮುಂದೆ ಕೂತ್ರು ಸಾಕು, ಏನೋ ಒಂದು ರೀತಿ ಆನಂದ ಆಗತ್ತೆ. ಯಾಕಂದ್ರೆ ಅದು ಅವರ ವೈಬ್ರೇಷನ್, ಅವರ ಮುಖದ ಕಾಂತಿ. ಯಾರು ಅಧಿಕ ಮಾಸದ ಮಹಿಮೆಯನ್ನು ಶ್ರವಣ ಮಾಡ್ತಾನೆ, ಭಗವಂತನ ಕಥಾ ಶ್ರವಣ ಮಾಡ್ತಾ ಇದ್ದಾನೆ, ಅವನ ಮುಖದಲ್ಲಿ ಒಂದು ಅದ್ಭುತವಾದ ಕಾಂತಿ, ಬ್ರಹ್ಮ ವರ್ಚಸ್ಸು ಬರ್ತಾ ಇರ್ತಕ್ಕಂಥದ್ದು. ಕ್ಷತ್ರಿಯೋ ವಸುಧಾಧಿಪ, ಕ್ಷತ್ರಿಯನಾದವ ಭೂಮಿಗೆ ಅಧಿಪತಿ ಆಗ್ತಾನಂತೆ. ವೈಶ್ಯೋ ಧನಪತಿರ್ಭೂಯಾತ್, ವೈಶ್ಯನಾದವ ಧನಪತಿ ಆಗ್ತಾ ಇದ್ದಾನೆ. ಶೂದ್ರ ಸತ್ತಮತಾಂ ಲಭೇತ್, ಶೂದ್ರ ಸತ್ವವನ್ನು ಪಡಿತಾನಂತೆ, ಹಿರಿಮೆಯನ್ನು ಪಡಿತಾನಂತೆ, ಎಲ್ಲರ ಮಧ್ಯದಲ್ಲಿ ಒಂದು ಹೆಚ್ಚುಗಾರಿಕೆ ಪಡಿತಾನಂತೆ. ಸಜ್ಜನರ ಸೇವೆ ಮಾಡುವ ಸೌಭಾಗ್ಯ ಅವನ ಪಾಲಿಗೆ ಬರುತ್ತಂತೆ. ಇಷ್ಟು ಈ ಅಧಿಕ ಮಾಸದ ಮಹಿಮೆಯ ಶ್ರವಣ ಮಾಡಿದರೆ ಬರ್ತಕ್ಕಂಥ ಫಲ ಅಂತ ಪದ್ಮಪುರಾಣ ಬೃಹನ್ನಾದಿಯ ಇದು ವರ್ಣನೆ ಮಾಡ್ತಾ ಇದೆ. ಇದರ ಅಧಿಕ ಮಾಸದ ಮಹಿಮೆ ಮತ್ತೆಷ್ಟು ಅಂತಂದರೆ, ಈ ಪುಸ್ತಕ ಮನೇಲಿದ್ದರೂ ಸಾಕಂತೆ. ಅಧಿಕ ಮಾಸ ಮಹಾತ್ಮೆ ಪುಸ್ತಕ. ನಮ್ಮಲ್ಲಿ ಏನು ಕೆಲಸಕ್ಕೆ ಬಾರ್ದು ಪುಸ್ತಕ ಎಲ್ಲ ಇಟ್ಕೊಂಡಿರ್ತೀವಿ, ಬೇಕಾದ ಯಾವುದೂ ಇಟ್ಕೊಳ್ಳೋದು, ಬೇಕಾದ ಖರ್ಚು ಮಾಡ್ತೀವಿ. ಆದರೆ ಇಂಥ ಪುರಾಣ, ಇಂಥ ಗ್ರಂಥಗಳಿಗೆ ನಮಗೆ ಖರ್ಚು ಮಾಡಲಿಕ್ಕೆ ನಮ್ಮ ಮನಸ್ಸೇ ಆಗೋಲ್ಲ.
ಲಿಖಿತ್ವಾದಾರಯೇದ್ಯಸ್ತು ಗೃಹೇ ಮಾಹಾತ್ಮ್ಯಮುತ್ತಮಂ ತದ್ಗೃಹೇ ಸರ್ವತೀರ್ಥಾನಿ ವಿಲಸಂತಿ ನಿರಂತರಂ. ಯಾರ ಮನೆಯಲ್ಲಿ ಈ ಪುಸ್ತಕ ಇದೆಯಲ್ಲ ಅದು ತೀರ್ಥಕ್ಷೇತ್ರಕ್ಕೆ ಸಮಾನ. ಒಂದು ಭಾಗವತ ಪುಸ್ತಕ ಇದ್ದುಬಿಟ್ರೆ ನೋಡಿ, ಕೆಲವ್ರ ಮನೇಲಿ ಸಾಲಿಗ್ರಾಮ ಇಟ್ಟು ಪೂಜೆ ಎಲ್ಲ ಮಾಡ್ತಾರೆ. ಸಾಲಿಗ್ರಾಮ ಇದ್ರೆ 5335 ರೂಪಗಳೇನೋ ಒಂದು ಸಾಲಿಗ್ರಾಮದೊಳಗೆ ಭಗವಂತನ ರೂಪ ಅಂತ ದಾಸರಾಯರು ತಿಳಿಸ್ಕೊಡ್ತಾರೆ. ಆದರೆ ಭಾಗವತ ಇದ್ದರೆ ಒಂದೊಂದು ಅಕ್ಷರ, ಭಾಗವತದಲ್ಲಿ 18,000 ಗ್ರಂಥಾತ್ಮಕವಾದ ಶ್ಲೋಕ, ಅಂದರೆ ಒಂದು ಗ್ರಂಥ ಅಂದರೆ 32 ಅಕ್ಷರ. ಆ ಒಂದೊಂದು ಅಕ್ಷರ ಒಂದೊಂದು ಕೃಷ್ಣನ ಪ್ರತಿಮೆ ಅಂತ. ಮನೆಯಲ್ಲಿ ಭಾಗವತ ಇದ್ದರೆ ನಿಮ್ಮ ಮನೇಲಿ ಎಷ್ಟು ಸಾಲಿಗ್ರಾಮ ಇದ್ದಾಗೆ, ಎಷ್ಟು ತೀರ್ಥಕ್ಷೇತ್ರ ಇದ್ದಾಗೆ. ಆ ನಿಟ್ಟಿನಲ್ಲಿ ವೇದವ್ಯಾಸದೇವರು ತಿಳಿಸ್ತಾ, ಯಾರ ಮನೆಯಲ್ಲಿ ಈ ಪುಸ್ತಕ ಇದೆ ಅದು ಸಾಮಾನ್ಯ ಅಲ್ಲ. ತದ್ಗೃಹೇ ಸರ್ವತೀರ್ಥಾನಿ ವಿಲಸಂತಿ ನಿರಂತರಂ. ಎಲ್ಲ ದೇವಾನುದೇವತೆಗಳು, ಎಲ್ಲ ತೀರ್ಥಕ್ಷೇತ್ರಗಳು ಅವರ ಮನೆಯಲ್ಲಿ ವಾಸ ಮಾಡುತ್ತೆ ಅಂತ ತಿಳಿಯಬಹುದು ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಅನೇಕ ಆಖ್ಯಾನಗಳು ಈ ಮಾಸದ ಮಹಿಮೆಯಲ್ಲಿ. ನಾನು ಪ್ರತಿನಿತ್ಯ ಒಂದು ಆಖ್ಯಾನ, ಒಂದೆರಡು ತಿಳ್ಕೊಳ್ಳುವಂತಹ ವಿಷಯ ಅಧಿಕ ಮಾಸದ್ದು, ಅದನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಇದರಲ್ಲಿ ದೃಢಧನ್ವನ ಕಥೆ ಅಂತ ಬರುತ್ತೆ. ಇದು ಮಾಸದ ಮಹಿಮೆಯನ್ನು ಹೇಳುವಂಥದ್ದು, ಈ ಮಾಸದ ಹಿರಿಮೆಯನ್ನು ತಿಳಿಸುವಂಥದ್ದು. ಹೈಹಯ ಅಂತ ಒಂದು ದೇಶ, ಅಲ್ಲೊಬ್ಬ ರಾಜ, ಅವನ ಹೆಸರು ಚಿತ್ರಧರ್ಮ ಅಂತ. ಒಳ್ಳೆಯ ರಾಜ. ಅವನಿಗೆ ಒಬ್ಬ ಮಗ ಆಗಿದ್ದಾನೆ, ಅವನ ಹೆಸರು ದೃಢಧನ್ವ ಅಂತ. ಒಳ್ಳೆಯ ಸದ್ಗುಣ ಭರಿತನಾದಂತಹ ಮಗ, ತಂದೆಯ ಮಾತನ್ನು ಎಂದೂ ಮೀರುವವ ಅಲ್ಲ. ಒಳ್ಳೆ ಜೀವನದಲ್ಲಿ 2 ಅವನು ಪಾಲಿಸ್ತಾ ಇದ್ದದ್ದು ದೃಢಧನ್ವ. ಅವನು ನುಡಿಯಲ್ಲಿ ಸುಳ್ಳು ಇರ್ತಿರ್ಲಿಲ್ಲ, ನಡೆಯಲ್ಲಿ ಅಧರ್ಮ ಇರ್ತಿರ್ಲಿಲ್ಲ. ನಮ್ಮಲ್ಲಿ ಯಾವುದಿರುತ್ತೋ ಅದು ಅವನಲ್ಲಿ ಇರಲಿಲ್ಲ, ಅಷ್ಟು ತಿಳ್ಕೊಂಡ್ರಾಯ್ತು. ನುಡಿಯಲ್ಲಿ ಸತ್ಯ, ನಡೆಯಲ್ಲಿ ಧರ್ಮ. ಅದಕ್ಕೆ ಸತ್ಯ ಧರ್ಮ ರಥಾಯಚ. ರಾಯರು 349 ವರ್ಷ ಆಯ್ತು ರೀ ಬೃಂದಾವನದೊಳಗೆ ಹೋಗಿ. ಆದರೂ ರಾಯರನ್ನು ಬಿಡದೆ ಸುತ್ತೋ ಜನಗಳ ಸಂಖ್ಯೆ ಇನ್ನೂ ಜಾಸ್ತಿ. ದಿನಾ ಅವ್ರು ಸುತ್ತ ಮಾಡ್ತೀವಿ, ಪ್ರದಕ್ಷಿಣೆ ಮಾಡ್ತೀವಿ. ಯಾಕೆ? ಅವ್ರು ಹೋಗಿ 8 ವರ್ಷ ಬೃಂದಾವನ ಪ್ರವೇಶ 8 ವರ್ಷ ಆಗಿದ್ದರೂ ಕೂಡ ನಾವು ಯಾಕೆ ಹೋಗ್ತಾ ಇದ್ದೀವಿ ಅಂದರೆ ಅವ್ರ ಜೀವನದಲ್ಲಿ ಹಿಡ್ಕೊಂಡದ್ದು ದೊಡ್ಡದು 2, ಒಂದು ಸತ್ಯ, ಒಂದು ಧರ್ಮ. ನಾವಿದ್ದಾಗ ನಮ್ಮ ಸುತ್ತ ಯಾರು ಸುತ್ತಲ್ಲರಿ, ನಾವೇ ಎಲ್ಲರೂ ಸುತ್ಕೋತಾ ಇರಬೇಕು. ಇದ್ದಾಗೆ ಸುತ್ತದೇ ಇದ್ದವ್ರು ಹೋದ್ಮೇಲೆ ನಮ್ಮನ್ನು ಯಾರು ಕೇಳೋರಿದ್ದಾರೆ? ಯಾಕೆ ಕೇಳಲ್ಲ? ಯಾಕಿಲ್ಲ? ನಮಗೆ ಸತ್ಯ ಇಲ್ಲ, ಧರ್ಮ ಇಲ್ಲ. ಮನುಷ್ಯನಿಗೆ ಒಂದು ಸತ್ವ ಯೋಗ್ಯತೆ ಸಂಪಾದನೆ ಮಾಡಿ ಕೊಡ್ತಕ್ಕಂಥದ್ದು ಅವನ ನುಡಿ, ಅವನ ನಡೆ. ಜೀವನದಲ್ಲಿ ಅವನ ನಡೆ ಹೇಗಿದೆ, ಅವನ ನುಡಿ ಹೇಗಿದೆ, ಅದು ಅವನಿಗೊಂದು ಸತ್ವವನ್ನು, ಯೋಗ್ಯತೆಯನ್ನು ಸಂಪಾದನೆ ಮಾಡಿ ಕೊಡುತ್ತಂತೆ. ಹಾಗಾಗಿ ಈ ದೃಢಧನ್ವ ಸತ್ಯ ಧರ್ಮ ರತನಾಗಿದ್ದ, ಸುಳ್ಳಾಡಿದವನೇ ಇಲ್ಲ. ಹಿಂದಿನ ಕಾಲದ ಕ್ಷತ್ರಿಯರ, ಬ್ರಾಹ್ಮಣರ, ಸಾಮಾನ್ಯ ಮನುಷ್ಯರ ಉತ್ತಮ ಮಾನವೀಯತೆಯ ದೊಡ್ಡ ಲಕ್ಷಣ ಏನಂದರೆ ನುಡಿಯಲ್ಲಿ ಸತ್ಯ. ನಾವು ಸುಮ್ಮನೆ ಸುಳ್ಳು ಹೇಳ್ತಿರ್ತೀವಿ. ಸುಮ್ಮನೆ ಸುಳ್ಳು ಅಂದರೆ ನಮಗೇನೋ ಒಂದು ಆನಂದ. ಮನ್ದೇವರಿದ್ದಾಗದು. ದಾಸರಂತಾರೆ, ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮ ಮನೆ ದೇವರು. ಮನೆ ದೇವ್ರನ್ನ ಯಾರು ಬಿಡ್ತಾರ? ವರ್ಷಕ್ಕೊಂದು ಸತಿನಾರು ಹೋಗ್ಬೇಕೋ ಬೇಡ? ನಾವು ದಿನಾ ನನ್ನ ದೇವ್ರ ಹೆಸರು ಹೇಳ್ದಂಗೆ ಸುಳ್ಳು ಸುಳ್ಳು ಸುಳ್ಳು, ಮೈಯೆಲ್ಲ ಸುಳ್ಳು ನಮ್ಮದು. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣನನ್ನು ಐಡೆಂಟಿಫೈ ಮಾಡ್ತಾ ಇದ್ದದ್ದೇ ಅವನ ನುಡಿಯಲ್ಲಿ. ಬಾಯಿ ಬಿಟ್ಟರೆ ಬಣ್ಣ ಬಯಲಾಗತ್ತೆ ಅಂತಾರೆ. ಬಾಯಿ ಬಿಟ್ಟರೆ ಬಣ್ಣ ಅಂದರೆ ಏನು ಗೊತ್ತಾ? ಸಂಸ್ಕೃತದಲ್ಲಿ ಬಣ್ಣ ಅಂದರೆ ವರ್ಣಗಳು, ಚಾತುರ್ವರ್ಣಗಳು. ಅದು ಹೇಗೆ ಗೊತ್ತಾಗ್ತಿತ್ತು ಅಂದರೆ ಬಾಯಿ ಬಿಟ್ಟರೆ ಗೊತ್ತಾಗ್ತಿತ್ತಂತ. ನುಡಿಯಲ್ಲಿ ಸತ್ಯ ಇದೆಯಾ ಕೇಳಲೇಬೇಡ, ನೋ ಡೌಟ್ ಅವನು ಬ್ರಾಹ್ಮಣ. ನೀವು ಹಾಗೆ ವಿಚಾರ ಈ ಕಾಲಕ್ಕೆ ಮಾಡಿಬಿಟ್ರೆ ಇಂದಿರಾ ರಮಣ ಗೋವಿಂದ ಬ್ರಾಹ್ಮಣರೇ ಸಿಗಲ್ಲ. ಅದಕ್ಕೆ ಕೆಲವ್ರು ಹೇಳ್ತಾರೆ, ಆಚಾರ್ಯ ಇವತ್ತು ನಮ್ಮಲ್ಲಿ ವೈದಿಕ ಒಳ್ಳೆ ಬ್ರಾಹ್ಮಣರನ್ನು ಕಳಿಸ್ಕೊಡಿ ಅಂತ. ಅವ್ರಿಗೆ ಗೊತ್ತು ಒಳ್ಳೆ ಬ್ರಾಹ್ಮಣರು ಕೆಟ್ಟ ಬ್ರಾಹ್ಮಣರು ಇಬ್ಬರು ಇದ್ದಾರೆ ಅಂತ. ಅವ್ರು ಕೇಳೋಂಥ ನಿಜವಾಗಿ ಒಳ್ಳೆ ಬ್ರಾಹ್ಮಣರು ಜಗತ್ತಲ್ಲಿ ಸಿಗೋದು ಭಾಳ ಕಷ್ಟ.
ಯಾಕಂದರೆ ಮುಖ್ಯವಾದ ಲಕ್ಷಣ ಆಗಿನ ಕಾಲದಲ್ಲಿ ಸತ್ಯ. ಆ ದೃಢಧನ್ವ ಮಹಾರಾಜ ಸತ್ಯ ಧರ್ಮ ಎರಡನ್ನ ತನ್ನ ಜೀವನದಲ್ಲಿ ರೂಢಿಸಿಕೊಂಡ ಮಹಾನುಭಾವ, ಪರಮ ಧಾರ್ಮಿಕ. ಯಾಕಂದರೆ ಹಿಂದಿನ ಕಾಲದಲ್ಲಿ ಎಲ್ಲ ರಾಜರ ಕತೆ ಹೇಳುವಾಗಲೂ ಧಾರ್ಮಿಕರು ಅಂತ ಹೇಳ್ತಾ ಇದ್ರು. ಅಂದರೆ ರಾಜಕೀಯ ಮಾಡುವವರಲ್ಲಿ ಧರ್ಮ ಹಾಸು ಹೊಕ್ಕಾಗಿರ್ಬೇಕು. ಈಗ ಧರ್ಮ ಮಾಡುವವರು ರಾಜಕೀಯ ಆಗಲ್ಲ, ಮಾಡ್ಲಿಕ್ಕೆ ಬರೋದೇ ಇಲ್ಲ. ಅಧಾರ್ಮಿಕವಾದರೆ ಅವ್ರು ರಾಜಕೀಯದಲ್ಲಿ ಇರ್ಬೋದು. ಆದರೆ ಆಗಿನ ಕಾಲದಲ್ಲಿ ಹಾಗಿಲ್ಲ. ಧರ್ಮ ಬಿಟ್ಟು ರಾಜ್ಯಾಂಗ ಇಲ್ಲ. ಒಬ್ಬ ರಾಜ ಇದ್ದಾನೆ ಅಂದರೆ ಅವನು ಧರ್ಮವನ್ನು ಪರಿಪಾಲನೆ ಮಾಡಲೇಬೇಕು. ನಿಮಗೆಲ್ಲ ಗೊತ್ತಿರಬಹುದು, ಭಾಗವತದಲ್ಲಿ ನಾವು ಕಥೆ ಕೇಳ್ತೇವೆ. ಅಂಗ ಅಂತ ಒಬ್ಬ ರಾಜ, ಅವನ ಮಗ ವೇನ ಮಹಾಪಾಪಿ. ಅವ ಯಾಕೆ ಪಾಪಿ ಅಂದರೆ ಎಲ್ಲ ದೇವಸ್ಥಾನಗಳನ್ನು ಮೊಟ್ಟ ಮೊದಲ ಬಾರಿಗೆ ಲಾಕ್ ಡೌನ್ ಮಾಡಿಸಿದ್ದವನು, ಬಂದ್ ಮಾಡಿಸ್ಬಿಟ್ಟ. ಇವರಾದರೂ ಒಂದು ಟೈಮ್ ಬೀಯಿಂಗ್ ತೆಗೆಸಿದ್ರು, ಎಲ್ಲ ದೇವರ ದಯ. ಅವನು ಇಡೀ ತನ್ನ ಜೀವನದಲ್ಲಿ ದೇವರು, ದೇವಸ್ಥಾನ, ಪಾಠ, ಪ್ರವಚನ, ವೇದ, ದೇವರ ಸ್ತೋತ್ರ, ಪಾರಾಯಣ ಯಾವೂ ಇರ್ಕೂಡ್ದು. ಹಾಗೆ ಮಾಡುವವರಿಗೆ ಉಗ್ರ ಶಿಕ್ಷೆ, ಭಾರಿ ಫೈನ್ ಆಗ್ತಿದ್ರು. ಭಾರಿ ಫೈನ್ ಅಂದ್ರೆ ಏನು ಗೊತ್ತಾ, ತಲೆನೇ ತೆಗಿತಿದ್ರು. ದೇವರ ದಯ. ನಮ್ಮ ಮನೇಲಿ ನಾವು ಎಂಥ ಲಾಕ್ಡೌನ್ ಕಾಲದಲ್ಲೂ ಮನೇಲಿ ದೇವ್ರ ಪೂಜೆ ಮಾಡಬೇಡಿ ಅಂತ ಯಾರೂ ಹೇಳಲೇ ಇಲ್ಲ. ಅಲ್ಲ, ನಮಗೇನು ತೊಂದರೆ ಇಲ್ಲ, ಯಾಕಂದ್ರೆ ನಾವು ದಿನ ಮಾಡಲ್ಲ. ಅದರಿಂದ ಲಾಕ್ಡೌನ್ ಆದ್ರೊಟ್ಟೆ ಏನಾದ್ರೊಟ್ಟೆ ದಿನ ಮಾಡೋರನ್ನ ಹೇಳಿದ್ದು ಏನು ಪ್ರಾಬ್ಲಮ್ ಇಲ್ಲ. ದೇವ್ರ ಪೂಜೆ ಆರಾಮಾಗಾಯಿತು. ಯಾರ್ಯಾರಿಗೆ ಪುರುಸೊತ್ತಿಲ್ಲ ಅಂತಿದ್ರೋ ಅವ್ರಿಗೆಲ್ಲ ದೇವ್ರು ಒಂದು ವರ್ಷ ಪುರುಸೊತ್ತು ಕೊಡ್ತೀನಿ, ಅದೇನೇನು ಕಲಿತಿರೋ ಕಲ್ತು ಬಿಡಿ ಅಂತೇಳಿ ಕೊಟ್ಟ. ಅಲ್ಲ, ಜೀವನದಲ್ಲಿ 50 ವರ್ಷ 70 ವರ್ಷ ಕಳೆದಾಗ ನಾವು ಇಡೀ ಇಂಥ ದಿನಗಳನ್ನು ನೋಡಿರಲಿಲ್ಲ. ದೇವ್ರು ಯಾಕೆ ಕೊಟ್ಟ ಅಂದರೆ ನಿಂಗೆ ಪುರುಸೊತ್ತಿಲ್ಲ ಅಂತಿದ್ಯಲ್ಲಪ್ಪ, ತಗೋ ಕೊಟ್ಟಿದ್ದೀನಿ. ಈ ಪುರುಸೊತ್ತಿದ್ರೆ ಅದೇನೇನು ಮಾಡ್ತೀವೋ ಮಾಡಿ. ಇವಾಗ ಇಂಥ ಪುರುಸೊತ್ತು ಬೇಡ ಆಗ್ಬಿಟ್ಟಿದೆ ನಮಗೆ. ಇಂಥ ಪುರುಸೊತ್ತು ಬೇಡ ಅಂತ ಇದೀವಿ ನಾವು, ಹೌದಾ? ಆದರೆ ವೇನನ ಕಾಲದಲ್ಲಿ ಸಮಗ್ರ ಅವನ ಆಳ್ವಿಕೆಯಲ್ಲಿ ಯಾವ ದೇವಸ್ಥಾನಗಳು ಧರ್ಮ ಕಾರ್ಯಗಳು ನಡೆಯಬಾರದು. ಕಡೆಗೆ ಎಲ್ಲ ನಿಂತಾಗ ತುಂಬ ಬ್ರಾಹ್ಮಣರು, ಋಷಿಗಳು, ಶಾಪಾನುಗ್ರಹ ಶಕ್ತರು ಅವ್ರು ಬಂದು ರಾಜನಿಗೆ ಅಡ್ವೈಸ್ ಮಾಡಿದ್ರು. ಒಂದು ರಾಜ್ಯ ಚೆನ್ನಾಗಿರ್ಬೇಕಂದ್ರೆ ಅದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಧರ್ಮಾಂಗ ಅಂತ 4 ಅಂಗಗಳು. ನೀವೆಲ್ಲಿಗಾರು ಹೊರಟಾಗ ನಿಮ್ಮ ಕಾರು ಡ್ರೈವರ್ ಬಂದು 3 ಚಕ್ರ ಚೆನ್ನಾಗಿದೆ ಸ್ವಾಮಿ, ಒಂದೇ ಒಂದು ಹೋಗಿರೋದು, ಪರವಾಗಿಲ್ಲ ಹೋಗಿ ನಡೀರಿ ಅಂದ್ರೆ 1 ಚಕ್ರ ಪ್ರಾಬ್ಲಮ್ ಆದರೂ ಹೋಗೋಕ್ಕಾಗಲ್ಲ. ಗಾಡಿ ಮುಂದೆ ಹೋಗ್ಬೇಕಾದ್ರೆ 8 ಚಕ್ರ ಸರಿಗಿರ್ಬೇಕು, ಇರೋ 4 ಸರಿಗಿರ್ಬೇಕಲ್ಲ. ಹಾಗೆ ರಾಜ್ಯ ಚೆನ್ನಾಗಿ ಆಗಬೇಕಂತಾದರೆ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಧರ್ಮಾಂಗ. ಇವತ್ತಿಲ್ಲ ಧರ್ಮಾಂಗ, ಅವತ್ತೇ ಹೇಳಿದರು ಧರ್ಮಾಂಗ ಬೇಕು. ಧರ್ಮಾಂಗ ಬೇಡ ಅಂತ ಅನ್ನುವ ಆಗಿಲ್ಲ ಅಂತಂದರೆ ಆ ರಾಜ ಅಂದ, ಹಾಗಾದ್ರೆ ಧರ್ಮಾಂಗ ಅಂದರೆ ಅದನ್ನು ಒಂದು ಆ್ಯಡ್ ಮಾಡ್ಕೊಳ್ಳಿ, ಇರಲಿ, ಆದರೆ ನಾ ಹೇಳಿದ್ದೇ ಧರ್ಮ ಆಗಬೇಕು ಅಂದ. ನೀವೇನೋ ಪುರಾಣ ಪುಣ್ಯಕತೆ ಯಾವುದೋ ಪುಸ್ತಕ ನೋಡ್ಕೊಂಡು ಏನೋ ಅದೆಲ್ಲ ಆಗಲ್ಲ. ನಾ ಹೇಳಿದ್ದು ಮಾಡಿ. ಎಲ್ಲ ದೇವಸ್ಥಾನಗಳಲ್ಲಿ ನಂದೇ ಸ್ಟ್ಯಾಚ್ಯೂ ಇಡಬೇಕು ಅಂದ. ನನಗೇ ಅಭಿಷೇಕ, ನನಗೇ ಎಲ್ಲ, ಹಿಂಗಿದ್ದ. ಹೀಗಾಗಿ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನಗಳು ಕೂಡ ದೊಡ್ಡ ಅನ್ಯಾಯದ ಕೇಂದ್ರಗಳಾಗಿತ್ತು. ಆದರೆ ಅವನ ನಂತರ ಬಂದ ಮಹಾನುಭಾವ, ಅವನ ಮಗನಾಗಿ ಬಂದವನೇ ಪೃಥು ಚಕ್ರವರ್ತಿ. ಅವನ ಅಂಗವನ್ನು ಮಥನ ಮಾಡಿದಾಗ ಬಂದ ಮಹಾನುಭಾವ. ಅವನು ಯಾವ್ಯಾವ ದೇವಸ್ಥಾನ ಬಾಗಿಲು ಹಾಕಿತ್ತು, ಎಲ್ಲೆಲ್ಲಿ ದೀಪ ಆರಿತ್ತು, ಧರ್ಮ ನಿಂತಿತ್ತು, ಅದನ್ನೆಲ್ಲ ಮತ್ತೆ ಪುನರುತ್ಥಾನ ಮಾಡಿದ. ಇಡೀ ಭೂಮಿಯಲ್ಲಿ ಧರ್ಮ ಜಾಗೃತ ಆಗುವ ಹಾಗೆ ಮಾಡಿದ. ಆ ಜಾಗೃತಿಯಿಂದ ಇಡೀ ಜಗತ್ತು ಸಮೃದ್ಧಿ ಆಯಿತು. ಹಾಗಾದರೆ ಒಂದು ದೇಶ ಸುಭಿಕ್ಷವಾಗಿರಬೇಕಾದ್ರೆ, ಕ್ಷಾಮ ಬರಬಾರ್ದು ಅಂತಾದರೆ, ಕಾಲಕ್ಕೆ ಸರಿಯಾಗಿ ಮಳೆ ಬರಬೇಕು ಅಂತಾದರೆ, ಕಾಲಕ್ಕೆ ಭೂಮಿ ಸರಿಯಾಗಿ ಬೆಳೆ ಕೊಡಬೇಕು ಅಂತಾದರೆ ಮುಖ್ಯ ಏನಂದರೆ ರಾಜ ಧಾರ್ಮಿಕನಾಗಿರಬೇಕು, ಧರ್ಮದಲ್ಲಿ ಆಸಕ್ತನಾಗಿರಬೇಕು, ತಾನೂ ಧಾರ್ಮಿಕನಾಗಿರಬೇಕು, ಪ್ರಜೆಗಳು ಧರ್ಮದ ಉಪದೇಶ ಕೊಟ್ಟು ಅವರನ್ನು ಧರ್ಮದ ದಾರಿಯಲ್ಲಿ ನಡೆಸುವವ ಆಗಿರಬೇಕು. ಹೀಗಾಗಿ
ಆ ದೃಢಧನ್ವ ಅಂತ ಧಾರ್ಮಿಕ, ಒಳ್ಳೆ ಪುಣ್ಯಶಾಲಿ, ಅವನ ಗುಣದಲ್ಲಿಯೂ ಉತ್ತಮ, ರೂಪದಲ್ಲಿಯೂ ಉತ್ತಮ. ಕೆಲವರಿಗೆ ಗುಣ ಇದ್ದರೆ ರೂಪ ಇಲ್ಲ, ರೂಪ ಇದ್ದರೆ ಗುಣ ಇಲ್ಲ. ಇವನಿಗೆ ಎರಡೂ ಇತ್ತು, ಅದು ವಿಶೇಷ ಈ ರಾಜಂದು. ಇಂತಹ ಮಗನ್ ನೋಡಿ ಅವರಪ್ಪ ಚಿತ್ರಧರ್ಮ ಇಷ್ಟು ಒಳ್ಳೆ ಮಗ ಇರುವಾಗ ನಂಗಿನ್ನೇನು ಯೋಚನೆ ಅಂತ ಸಂಸಾರದ ಭಾರ ಅಲ್ಲ, ರಾಜ್ಯದ ಭಾರವನ್ನೇ ಅವನ ಮೇಲೆ ಹಾಕಿದ. ಹಾಕಿ ತಾನು ಕಾಡಿಗೆ ಹೋಗಿ ವಾನಪ್ರಸ್ಥನಂತೆ ಜೀವನವನ್ನು ಕಳೆದ. ವಿಶೇಷವಾಗಿ ಕೃಷ್ಣನ ಆರಾಧನೆಯನ್ನು ಮಾಡಿದ್ದಾನಂತೆ. ಅವನು ಉತ್ತಮವಾದ ಲೋಕವನ್ನು ಹೊಂದಿದ ಅಂತ ದೃಢಧನ್ವನ ತಂದೆ ಚಿತ್ರಧರ್ಮನ ಕಥೆಯನ್ನು ಹೇಳ್ತಾರೆ. ಮುಂದೆ ದೃಢಧನ್ವ ತಾನು ರಾಜ್ಯಭಾರ ಮಾಡ್ತಾ ಇದ್ದಾನೆ. ಅವನು ರಾಜ್ಯಭಾರ ಮಾಡುವಾಗ ಅವನ ಹೆಂಡತಿ ಗುಣಸುಂದರಿ ಅಂತ 5 ಜನ ಮಕ್ಕಳನ್ನು ಪಡೆದಿದ್ದಾನೆ ಮಹಾರಾಜ. ಚಿತ್ರವಾಹ, ಮಣಿಮಾನ್ ಮತ್ತು ಚಿತ್ರಕುಂಡಲ ಅಂತ. ಒಬ್ಳು ಹೆಣ್ಣುಮಗಳು ಚಾರುಮತಿ ಅಂತ. ಅವನು ಒಮ್ಮೆ ಅನ್ಕೊಂಡಂತ, ಎಲ್ಲ ರೀತಿಯ ಸುಖ ಸಂಪತ್ತು ನನಗೆ ಸಿಕ್ಕಿದೆಯಲ್ಲ, ಒಳ್ಳೆ ಹೆಂಡತಿ, ಒಳ್ಳೆ ಮಕ್ಕಳು, ಒಳ್ಳೆ ಮನೆ, ಇಷ್ಟೆಲ್ಲ ಒಳ್ಳೇದು ಸಿಗಬೇಕಾದ್ರೆ ಏನು ಮಾಡಿದ್ದೀನಿ ನಾನು ಜನ್ಮಾಂತರದಲ್ಲಿ ಪುಣ್ಯ ಅಂತ ಅಂದ್ಕೊಂಡ. ಭಾಳ ಅವನ ತಲೆಯಲ್ಲಿ ಕಾಡ್ತಾ ಇತ್ತು. ತಾತ್ಪರ್ಯ ಏನು ಗೊತ್ತಾ, ನಮಗೆಲ್ಲ ಒಳ್ಳೇದು ಸಿಗಬೇಕಾದ್ರೆ ಜನ್ಮಾಂತರದ ಪುಣ್ಯ ಇರಬೇಕು. ಈಗ ನಮಗೇನು ಸಿಕ್ಕಿದೆಯೋ ಅದು ನಮ್ಮ ಹಣೆ ಬರ. ಅದ್ರ ಜೊತೆಗೆ ನೀವು ಜಗಳ ಮಾಡಲಿಕ್ಕಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ. ನನ್ನ ಹಣೆ ಬರ ನೀವು ಸಿಕ್ಬಿಟ್ರಿ, ಅಯ್ಯೋ ನೀನು ಗಂಟು ಬಿದ್ದೆ, ನಮ್ಮ ಪ್ರಾರಬ್ಧ ಮಕ್ಕಳು ಯಾರನ್ನ ಅನ್ನೋ ಆಗಿಲ್ಲ ರೀ. ದೇವರು ಕರೆಕ್ಟಾಗಿ ಕೊಟ್ಟಿದ್ದಾರಂತೆ. ನಮಗೆ ಯಾರು ಸಿಗಬೇಕು ಅಂತಿಲ್ಲೇ ಇಲ್ಲ, ಕರೆಕ್ಟಾಗಿ ಅವರೇ ಸಿಕ್ಕಿದ. ಸೇಮ್ ಅದೇ ಮಕ್ಕಳು, ಅದೇ ಗಂಡ, ಅದೇ ಹೆಂಡತಿ. ಹೆಂಗೆ ಸಿಕ್ಕಿದ್ದಾರೆ? ಜನ್ಮಾಂತರದ ಋಣಾನುಬಂಧ. ಈ ರಾಜ ಒಮ್ಮೆ ಅನ್ನಿಸ್ತು, ಇಷ್ಟೆಲ್ಲ ಒಳ್ಳೇದು ನಂಗೆ ಸಿಕ್ಕಿದೆ ಅಂದರೆ ಏನು ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನೋ ಹೀಗೆ ಅಂದ್ಕೊಂಡವ. ಒಮ್ಮೆ ಒಂದು ಸತಿ ಬೇಟೆಗೆ ಹೋದ. ಬೇಟೆಗೆ ಹೋದ, ತುಂಬ ದೂರ ಹೋದ, ಬಹಳ ಆಯಾಸ ಆಯಿತು. ಒಂದು ಸರೋವರ ಕಂಡ, ನೀರು ಕುಡ್ದ, ದಣಿವಾಗಿತ್ತು. ಅಲ್ಲೇ ಒಂದು ಮರದ ಕೆಳಗೆ ಸ್ವಲ್ಪ ವಿಶ್ರಾಂತಿ ತಗೋಬೇಕು ಅಂತ ಹೀಗಂದ. ಅಲ್ಲಿ ಮರದಲ್ಲಿ ಒಂದು ಗಿಣಿ ಕೂತಿತ್ತು. ಅದು ಇವನ್ನೇ ನೋಡಿ ವಿಚಿತ್ರವಾಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಂತೆ. ಅದು ಹೇಳ್ತು, ವಿದ್ಯಮಾನಾತುಲ ಸುಖಂ ಆಲೋಕ್ಯಾತೀವ ಭೂತಲೇ ನ ಚಿಂತಯಸಿ ತತ್ವಂತ್ವಂ ತತ್ಕಥಂ ಪಾರಮೇಶ್ಯಸಿ. ಇದು ಆ ಶುಕ ಗಿಣಿ ಹೇಳಿದ ಒಂದು ಶ್ಲೋಕ. ಅದೇನೋ ಒಂದ್ಸತಿ ಹೇಳಿ ಹೋಯಿತು ಅಂದರೆ ರಾಜ ಸುಮ್ಮನಾಗ್ತಿದ್ದ. ಇವನ್ನ ನೋಡೇ 3-4 ಬಾರಿ ಹಾಗೆ ಹೇಳ್ತಂತೆ. ಅದರ ಅಭಿಪ್ರಾಯ ಏನಂದರೆ, ಈ ಭೂಮಿ ಮೇಲೆ ಸಿಗುವಂತಹ ಸುಖ, ಅದರೊಳಗೆ ನೀನು ತತ್ವಚಿಂತನೆಯನ್ನು ಮರೆತು ಬಿಟ್ಟಿದೀಯಾ. ಯಾವಾಗಲೂ ದೇವರ ನೆನಪು ಯಾವಾಗ ಬರುತ್ತೆ ಹೇಳಿ? ಸಂಕಟ ಬಂದ್ರೇನೆ ಯಾರ ಸ್ಮರಣೆ? ವೆಂಕಟರಮಣನ ಸ್ಮರಣೆ. ಯಾವಾಗ ಬರುತ್ತೆ? ಒಳ್ಳೆ ಹೆಂಡತಿ, ಬೇಕಾದ ಕಾರ್ಡ್, ಅದೇನೋ ಅದು ಸ್ವೈಪ್ ಮಾಡೋದಿರುತ್ತಲ್ಲ, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ಗಳು, ಎಲ್ಲೆಲ್ಲಿ ಸ್ವೈಪ್ ಮಾಡಿದ್ರು ದುಡ್ಡು ಬರ್ತಾ ಇರಬೇಕು. ಎಲ್ಲ ಕಡೆ ಒಂದು ಕೈ ವಾಡ ಇದ್ದು ದುಡ್ಡುಗಳು, ಬೇಕಾಟ್ ಒಳ್ಳೆ ಹೆಂಡತಿ, ಹೇಳಿದ ಮಾತು ಕೇಳೋ ಮಕ್ಕಳು, ಒಳ್ಳೆ ಗಾಡಿ, ಎಲ್ಲ ಒಳ್ಳೇದಿದ್ಬಿಟ್ರೆ ದೇವ್ರ ಸ್ಮರಣೆ ಯಾವ ಕಳ್ಳಂಗೆ ಬರತ್ರಿ? ಬರೋದೇ ಇಲ್ಲ. ಹಾಗೆ ಬರಬೇಕಾದ್ರೆ ದೇವ್ರು ಅವಾಗವಾಗ ಒಂದು ಹೊಡಿತಾ ಇರ್ತಾನೆ. ಯಾವ್ಯಾವುದೋ ಕಡೆಯಿಂದ ಏನೇನೋ ಪ್ರಾಬ್ಲಮ್, ದೇವರೇ ಕಾಪಾಡು, ದೇವರೇ ಯಾವಾಗ ಬರುತ್ತೆ ಆಗಲೇ. ಗಿಣಿ ಹೇಳುತ್ತೆ, ನಿನಗೆಲ್ಲ ಸುಖದಲ್ಲಿ ತತ್ವ ಚಿಂತನೆಯನ್ನೇ ಮರೆತು ಬಿಟ್ಟಿದೀಯಾ, ಹೇಗೆ ಉದ್ಧಾರ ಆಗ್ತೀಯಾ? ಇದೇ ಪರ್ಮನೆಂಟ. ತತ್ವ ಅಂದರೆ ಅನಾರೋಪಿತಂ ತತ್ವಂ. ತತ್ವ ಅಂದರೆ ಭಗವಂತ. ಅವನ ಚಿಂತನೆಯನ್ನೇ ಮಾಡ್ತಿಲ್ಲ, ನಿಂಗೆ ದೇವರ ಸ್ಮರಣೆಯೇ ಬರ್ತಿಲ್ಲ. ಇಲ್ಲಿರೋ ಸುಖವೇ ದೊಡ್ಡ ಸುಖ ಅನ್ಕೊಂಡಿದೀಯಾ? ಈ ಸುಖದಲ್ಲೇ ದೇವರನ್ನು ಮರೆತವ ಸಂಸಾರದಿಂದ ಪಾರಾಗೋದು ಹೇಗೆ? ಅಂತೂ ಹಾರೇ ಹೋಯಿತು. ಮುಂದಿನ ಕತೆ ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು.
ಕೃಷ್ಣ ಅರ್ಪಣಮಸ್ತು.